ಗುರುದೇವ್, ಕರ್ಕಾಟಕ ರಾಶಿಯವರ ಮೇ ತಿಂಗಳ ಭವಿಷ್ಯ ಹೇಗಿರುತ್ತೆ? ಯಾಕಂತಂದ್ರೆ ಈ ತಿಂಗಳು ಒಂದು ತಿಂಗಳೇನಿದೆ, ಈ ತಿಂಗಳಾದ ನಂತರದಲ್ಲಿ ಗುರುಗ್ರಹ ನಿಮ್ಮ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಇದು ಬಹಳ ವಿಶೇಷವಾದಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತರುತ್ತೆ. ಅಭಿವೃದ್ಧಿಯನ್ನ ತರುತ್ತಾ ಅಥವಾ ನಿಮಗೆ ತೊಂದರೆಯನ್ನ ತಂದು ಕೊಡುತ್ತಾ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕರ್ಕಾಟಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ತರೋದಕ್ಕೆ ಮೂಲ ಕಾರಣ, ನನಗೆ ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವುದು ನನ್ನ ಶುಭ ಸಂಖ್ಯೆ, ಯಾವುದು ನನ್ನ ಶುಭ ನಕ್ಷತ್ರ, ಎಲ್ಲವನ್ನ ನೋಡ್ಕೊಂಡು ಅವ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಮಾತ್ರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಕೂಡ ನಿಮಗೆ ಯಾವುದು ಅದೃಷ್ಟ ಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನ ನೇರವಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಜೀವನ, ಪ್ರೀತಿ ಪ್ರೇಮ ಸಮಸ್ಯೆಗಳೇನಾದ್ರೂ ಆಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ, ಹಾಗೂ ಶಾಸ್ತ್ರೋಕ್ತ ಪರಿಹಾರವನ್ನ ಇಲ್ಲಿ ನಿಮಗೆ ಮಾಡಿಕೊಳ್ಳಲಾಗುತ್ತೆ. ಮೇ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ಮನೆಯಿಂದ ಯಾವ ಮನೆಗೆ ಹೋಗುತ್ತೆ ಅಂದ್ರೆ, ಮೇ 1ಕ್ಕೆ ಬುಧ ಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 11ನೇ ಮೇ ಕುಜಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಶುಕ್ರ ಗ್ರಹ ಮಿಥುನ ರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಬುಧ ಗ್ರಹ ವೃಷಭ ರಾಶಿ ಪ್ರವೇಶ ಮಾಡತಕ್ಕಂಥದ್ದು, 15ನೇ ಮೇಗೆ ಸೂರ್ಯ ವೃಷಭ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಹಾಗೆ ಈ 15ನೇ ಮೇ ಅನ್ನೋದು ಬಹಳ ವಿಶೇಷವಾಗಿರುವಂತಹ ದಿನ. ಮಿಥುನ, ವೃಷಭ ಈ ಎರಡು ರಾಶಿಗಳಿಗೂ ಕೂಡ ಮೊದಲನೇದಾಗಿ ಮಿಥುನಕ್ಕೆ ಶುಕ್ರ, ವೃಷಭಕ್ಕೆ ಬುಧ ಮತ್ತೆ ಸೂರ್ಯ ಗ್ರಹ ಬರುವಂತದ್ದು. ಹಾಗೆ 26ನೇ ಮೇಗೆ ವೃಷಭ ರಾಶಿಯ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಇನ್ನ 2ನೇ ಜೂನ್ಗೂ ಕೂಡ ಈ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಗುರುಗ್ರಹ ಮಾಡುವಂತದ್ದು. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನಗಳಾಗಿರುತ್ತೆ. ಗುರು ಗೋಚಾರ ಫಲ ಹೇಗಿದೆ ಅಂತ ಹೇಳಿ ಈಗಾಗಲೇ ಪ್ರತಿಯೊಂದು ರಾಶಿ ಅನುಗುಣವಾಗಿ ಕೂಡ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗುರುಬಲ ಬರ್ತಾ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನ ತಿಳಿಸಿ. ಜೊತೆಗೆ ಈ ಒಂದು ಗ್ರಹಚಾರಗಳು ಅಂದ್ರೆ ಯಾವ್ಯಾವ ಮನೆಗೆ ಯಾವ್ಯಾವ ಪ್ರವೇಶ ಆಗುತ್ತೆ ಅಂತ ತಿಳ್ಕೊಂಡ್ರಲ್ಲ, ಇದರಿಂದಾಗಿ ನಿಮ್ಮ ರಾಶಿಗೆ ಏನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡೋಣ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಬರುವಂತದ್ದೇನಪ್ಪಾ ಅಂತಂದ್ರೆ, ಬಹಳ ಜನ ಕೇಳ್ತಕ್ಕಂತಹ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ಗುರುಗಳೇ ನಮ್ಮ ಮನೆಗೆ ದೃಷ್ಟಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ, ಸಾಲ ಬಾಧೆ ಅನ್ನೋದು ನಮಗೆ ಜಾಸ್ತಿಯಾಗಿ ಕಾಡ್ತಾ ಇದೆ, ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಆಗ್ತಾ ಇರುತ್ತೆ, ಅನಗತ್ಯವಾಗಿ ಯಾವುದೇ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ದೊಡ್ಡ ವಿಚಾರವಾಗಿ ತೊಂದರೆಗಳಾಗ್ತಾ ಇರುತ್ತೆ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿ ಬಹಳ ಜನ ಇದಕ್ಕೋಸ್ಕರನೇ ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ತಾ ಇರ್ತೀರಿ. ನಿಮಗೆಲ್ಲರೂ ಕೂಡ ಸಹಕಾರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಈ ಸಂಚಿಕೆಯಲ್ಲೇನೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇರ್ತೇನೆ. ನಮ್ಮ ಕುಟುಂಬದವರೇ ನಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗುವಂತದ್ದು, ಹಣಕಾಸಿನ ತೊಂದರೆ ಆಗುವಂತದ್ದು, ಹಾಗೆ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿಯದೇ ಇರುವಂತದ್ದು, ಗಂಡ ಹೆಂಡತಿ ಜೀವನದಲ್ಲಿ ಜಗಳ ಕಲಹಗಳೆಲ್ಲವೂ ಕೂಡ ಆಗುತ್ತೆ. ಇದಕ್ಕೆ ಸುಲಭವಾದಂತಹ ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೋಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಮನೆಯ ಹೊರಗಡೆ ವಿಶೇಷವಾಗಿ ಈ ರೀತಿಯ ಕಲ್ಲುಗಳನ್ನ ನೇತಾಕ್ಬೇಕಾಗತ್ತೆ, ಅಥವಾ ಈ ರೀತಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಾದ್ರೂ ಹಾಕ್ಬೋದು. ಓಕೆ, ಇದನ್ನ ಮನೆಯ ಹೊರಗಡೆ ನೀವು ನೇತ್ ಹಾಕಿದಾಗ ನಿಮ್ಮ ಮನೆ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ಆ ದೃಷ್ಟಿ ದೋಷಗಳು ಮನೆಯ ಒಳಗಡೆ ಪ್ರವೇಶವನ್ನ ಮಾಡೋದಕ್ಕೆ ಈ ಕಲ್ಲುಗಳು ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ವಿಶೇಷವಾಗಿ ಒಂದು ಯಂತ್ರವನ್ನ ನಿಮಗೆ ನೀಡಿರ್ತೇವೆ. ಈ ಯಂತ್ರವನ್ನ ನಿಮ್ಮ ಮನೆಯ ಒಳಗಡೆ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನಿಮ್ಮ ರಾಶಿ ನಕ್ಷತ್ರಕ್ಕನುಗುಣವಾಗಿ ಈ ಯಂತ್ರವನ್ನ ಸ್ಥಾಪಿಸಿ ನಿಮಗೆ ನೀಡಿರುತ್ತೇವೆ. ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡಾಗ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಪ್ರತಿ ಮನೆಗೂ ಕೂಡ ಪ್ರಾಪ್ತಿಯಾಗ್ಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ 2 ಕಾಂಬಿನೇಷನ್ ಅನ್ನ ಮಾಡಿರುವಂತದ್ದು. ಪ್ರತಿನಿತ್ಯವೂ ಕೂಡ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಹಕಾರ ಆಗ್ಲಿಕ್ಕೆ ವಿಶೇಷವಾಗಿ ಇದು ಕೆಲಸವನ್ನ ಮಾಡುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಯಾಗಿದ್ರು ಕೂಡ ಅವರನ್ನ ತಡೆಗಟ್ಟುವಂತಹ ಸಾಮರ್ಥ್ಯ ಈ ವಿಶೇಷವಾದ ಕಲ್ಲು ಮತ್ತು ಯಂತ್ರಕ್ಕಿರುತ್ತೆ. 100% ವರ್ಕ್ ಆಗುತ್ತೆ. ಬಹಳ ಜನಕ್ಕೆ ನಾನು ಯಾರು ಕೊಟ್ಟಿರ್ತೇನೆ ಅವರೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಸಿಕ್ಕಿರೋ ಕಾರಣಕ್ಕೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿಯಾಗುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಮೇ ತಿಂಗಳು ವೃತ್ತಿ ಜೀವನ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಸೂರ್ಯ ಮತ್ತು ಬುಧನ ಸಂಯೋಜನ ಕರ್ಮಸ್ಥಾನದಲ್ಲಿ ಆಗ್ತಾ ಇರುವಂತದ್ದು 10ನೇ ಮನೆಯಲ್ಲಿ.
ಇದರಿಂದಾಗಿ ಮಾರ್ಕೆಟಿಂಗು, ಕನ್ಸಲ್ಟೆನ್ಸಿ ಅಥವಾ ಗೌರ್ಮೆಂಟ್ ಕೆಲಸವನ್ನ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇತ್ತು ಅಂದ್ರೆ ಅದು ನಿಮಗೆ ಸಿಗೋದಕ್ಕೆ ಇದು ಗೋಲ್ಡನ್ ಟೈಮ್. ಸರ್ಕಾರಿ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರಶಂಸೆ ಬರುವಂತದ್ದು, ನೀವು ನಿರೀಕ್ಷಿಸಿದ ಜಾಗಕ್ಕೆ ವರ್ಗಾವಣೆ ಆಗುವಂತದ್ದು, ಅಥವಾ ಎಲೆಕ್ಷನ್ಗೆ ಏನಾದ್ರು ನಿಲ್ತೀನಿ ಅಂದ್ರೆ ರಿಸಲ್ಟ್ ಬಂದ್ರೆ ಅದು ನಿಮಗೆ ತುಂಬಾ ಪಾಸಿಟಿವ್ ಆಗಿ ಒಳ್ಳೆ ಹುದ್ದೆಯನ್ನ ಕೊಡುವ ರೀತಿ ಆಗುತ್ತೆ. ಹಾಗೆ ವಿದೇಶಿ ವ್ಯವಹಾರ ಮಾಡ್ತಾ ಇರುವಂತವರಿಗೆ ಮತ್ತು ಮಾಡಬೇಕು ಅಂತ ಅನ್ಕೊಂಡಿರುವಂತವರಿಗೆ ಸ್ವಲ್ಪ ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ, ಬಡ್ತಿ ಅನ್ನೋದು ಪ್ರಾಪ್ತಿ ಆಗುತ್ತೆ. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತವರಿಗೆ, ಬಿಸ್ನೆಸ್ ಯಾರಾದ್ರೂ ಮಾಡ್ತಾ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಲಾಭ ಆಗುತ್ತೆ. ಹಾಗೂ ಆರ್ಥಿಕ ಲಾಭವನ್ನ ಈ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ದೇವಸ್ಥಾನದ ಒಂದು ಕಾರ್ಯಗಳಿಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ ಖಂಡಿತವಾಗ್ಲೂ ದೇವಸ್ಥಾನ ಯಾವ್ದಾದ್ರು ಸ್ವಲ್ಪ ಕಟ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂದಾಗ ಅದರಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಸಣ್ಣದಾಗಿರ್ತಕ್ಕಂತಹ ದಾನವನ್ನ ಮಾಡಿ ಶುಭವಾಗುತ್ತೆ. ಹಾಗೂ ನಿಮ್ಮ ಒಂದು 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ರವಿಯ ಸಂಚಾರ ಆಗ್ತಾ ಇರುವಂತದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂತದ್ದು, ಸಾಲ ಬಾಧೆಯಿಂದ ತೊಂದರೆ ಇತ್ತು ಅಂದ್ರೆ ನಿವಾರಣೆ ಆಗುವಂತದ್ದು, ಆಸ್ತಿ ಖರೀದಿ ಮಾಡ್ಲಿಕ್ಕೆ ಶುಭವಾಗಿರುವಂತಹ ಯೋಗ ಇದಾಗಿರುತ್ತೆ. ಪ್ರಭಾವಿ ರಾಜಕಾರಣಿಗಳಿಂದ ನಿಮಗೆ ಲಾಭ ಆಗುವಂತದ್ದು, ದೊಡ್ಡ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತದ್ದು, ಹಾಗೂ ಅವರ ಒಂದು ಪ್ರಶಂಸೆಯಿಂದಾಗಿ ಅವರ ಹೆಸರನ್ನ ಇಟ್ಕೊಂಡು ನಿಮ್ಗೇನಾದ್ರೂ ಒಂದ್ ಸ್ವಲ್ಪ ವ್ಯವಹಾರ ಇತ್ತು ಅಂದ್ರೆ ನೀವು ಮಾಡ್ಕೊಳ್ಬಹುದು. 12ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇರೋದ್ರಿಂದ ಐಷಾರಾಮಿ ವಸ್ತುಗಳ ಮೇಲೆ ನೀವು ಖರ್ಚು ಮಾಡಬಹುದು. ಹೊಸ ಕಾರು, ಮನೆ ಖರೀದಿ ಆಗುವಂತಹ ಯೋಗಗಳು ಬರುತ್ತೆ. ಹಾಗೆ ಆರೋಗ್ಯ ಅಂತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ತುಂಬಾ ಇಂಪಾರ್ಟೆಂಟ್. ಲಿವರ್ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು. ಡಯಾಬಿಟಿಸ್ ಇರುವಂತವರು ಮೇ ತಿಂಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಬರ್ತಾ ಇರುವಂತದ್ದು. ಹಾಗೂ ದೈಹಿಕವಾಗಿ ಒಂದಷ್ಟು ಕಿರಿಕಿರಿ ಆಗುವಂಥದ್ದು, ಬಾಡಿ ಹೀಟ್ ಆಗುವಂಥದ್ದು, ಅದರಿಂದಾಗಿ ಹೆಚ್ಚಿನ ನೀರನ್ನ ತಾವು ಕುಡಿಬೇಕಾಗತ್ತೆ. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಂದ್ರೆ ನೀವು ಬುಧ ಅಸ್ತನಾಗಿರೋದ್ರಿಂದ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಕಷ್ಟ ಆಗ್ಬೋದು, ಅಥವಾ ನೀವು ಮಾತಾಡಿರುವಂತಹ ಮಾತನ್ನ ನಿಮ್ಮ ಕುಟುಂಬದವರು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿಮಗೆ ತೊಂದರೆಯನ್ನ ಕೊಡಬಹುದು, ಅಥವಾ ನಿಮ್ಮ ಮಾತಿಗೆ ಒಂದು ವಿರುದ್ಧವಾದ ಮಾತನ್ನ ಆಗ್ಬೋದು. ಹಾಗೂ 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಗುಪ್ತ ಸಂಬಂಧವನ್ನ ಇಲ್ಲಿ ಸೂಚನೆ ಮಾಡ್ತಾನೆ. ಮನಸ್ಸು ಸೆಳೆಯುವಂತದ್ದು ಅಥವಾ ಒಂದು ನೈತಿಕ ಬೆಲೆ ಕೊಡುವಂತದ್ದು ಬಹಳ ಮುಖ್ಯ ಆಗಿರುತ್ತೆ. ಈ ತರ ಗುಪ್ತ ಸಂಬಂಧಗಳಿತ್ತು ಅಂದ್ರೆ ಅದು ನಾಳೆ ಬಯಲಾಗಿ ತೊಂದರೆ ಆಗುತ್ತೆ. ಹಾಗೆ ಈ ತರ ಇರುವಂತವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನ ಒಂದು ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿತ್ತು ಅಂದ್ರೆ ಈ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತೆ. ಶಿಸ್ತಿನಿಂದ ತಾವೆಲ್ಲರೂ ಕೂಡ ಜೀವನ ನಡೆಸಬೇಕಾಗತ್ತೆ. ಯಾಕಂದ್ರೆ 9ನೇ ಮನೆಯಲ್ಲಿ ಅಧಿಪತಿ ಶನಿ ಇರೋದ್ರಿಂದ ಶಿಸ್ತನ್ನ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಅಳವಡಿಸ್ಕೊಳ್ಳಿ. ಡೈಲಿ ಇಷ್ಟೊತ್ತು ಓದ್ತೀನಿ ಅಂತ ಹೇಳಿ ಫಿಕ್ಸ್ ಆಗಿ ಅಷ್ಟೊತ್ತು ಓದುವಂತದ್ದು ತುಂಬಾ ಶುಭವನ್ನ ಕೊಡುತ್ತೆ. ಹಾಗೂ ನೀವು ಪರಿಹಾರಗಳೇನೇನ್ ಮಾಡ್ಕೋಬೇಕು ಅಂದ್ರೆ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸ್ಕೊಳ್ಬೇಕಾಗತ್ತೆ, ಅಥವಾ ಈ ಒಂದು ಪಚ್ಚೆ ಹೆಸರು ಕಾಳು ಇರುತ್ತಲ್ಲ ಇದನ್ನ ಗಣೇಶನ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ದಾನವಾಗಿ ಕೊಡಬೇಕಾಗತ್ತೆ. ಇದರಿಂದಾಗಿ ನಿಮ್ಮ ಜಾತಕದಲ್ಲಿ ಇರುವಂತಹ ಗ್ರಹ ದೋಷಗಳು, ಬುಧ ಗ್ರಹದ ತೊಂದರೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಓದುವಂತದ್ದು. ಈ ಆದಿತ್ಯ ಹೃದಯ ಸ್ತೋತ್ರ ಓದೋದ್ರಿಂದ ನಿಮ್ಗೆ ಅತ್ಯಂತ ಶುಭ ಅನ್ನೋದಾಗುತ್ತೆ. ಜಾಸ್ತಿ ಪರ್ಫ್ಯೂಮ್ ಅನ್ನ ಬಳಸ್ಕೊಳ್ಳಿ ನೀವು, ಆಗ ಶುಕ್ರ ಕೂಡ ಪಾಸಿಟಿವ್ ಆಗಿ ಆಕ್ಟಿವೇಟ್ ಆಗುವಂತದ್ದು. ಹಾಗೆ ಕರ್ಕಾಟಕ ರಾಶಿಯವರ ವೃತ್ತಿ ಆರ್ಥಿಕದಲ್ಲಿ ಒಂದಷ್ಟು ಪ್ರಗತಿ ಕಂಡ್ರೂ ಕೂಡ ಸಂಬಂಧಗಳ ವಿಚಾರದಲ್ಲಿ ಒಂದಷ್ಟು ಅಡೆತಡೆಗಳನ್ನದಿರುತ್ತೆ. ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಅಡೆತಡೆಗಳನ್ನದನ್ನ ಈ ಮಾಸದಲ್ಲಿ ನೀವು ನೋಡಬಹುದು. ಹಾಗೆ ಸರ್ಕಾರ ಕೆಲಸದಲ್ಲಿರುವಂತವರಿಗೆ ಶುಭವಾಗುವಂತಹ ಮಾಸನೂ ಇದಾಗಿರುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ನೆರವೇರ್ಲಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.